ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ರಶ್ಮಿ. ತುಂಬ ದಿನ ಆಗಿತ್ತು ವ್ಲಾಗ್ ಹಾಕಿ. ಆ್ಯಂಡ್ ಇದು ನನ್ನ ಡಿಲಿವರಿ ವ್ಲಾಗ್ ಹಾಕಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೆ, ಆಗಿರಲಿಲ್ಲ. ಡಿಸೆಂಬರ್ 28 ನಂದು ಡಿಲಿವರಿ ಆಯಿತು. ಆ್ಯಂಡ್ ಡಿಸೆಂಬರ್ 27 ಮಾರ್ನಿಂಗ್ ನನ್ನ ಅಮ್ಮ ಮತ್ತು ನನ್ನ ಅತ್ತಿಗೆ ಊರಿಂದ ಬಂದರು ನನಗೆ ನೋಡ್ಕೋಬೇಕು ಅಂತ. ಸೊ ಇದು ನನ್ನ ಲಾಸ್ಟ್ ಬೇಬಿ ಬಂಪ್ ಪಿಕ್ ಫೋಟೋ ಆಗಿದೆ. ಹಾಸ್ಪಿಟಲ್ ಸೌಮ್ಯ ಪಾಟೀಲ್ ಹಾಸ್ಪಿಟಲ್, ಇದು ಗುಲ್ಬರ್ಗದಲ್ಲೇ ನಾನು ಡಿಲಿವರಿ ಆಗಿರೋದು. ಹಾಸ್ಪಿಟಲೆಲ್ಲ ಚೆನ್ನಾಗಿತ್ತು. ಅಣ್ಣನ ಮಕ್ಕಳು ಎಲ್ಲ ಹಾಸ್ಪಿಟಲಲ್ಲಿ ನಾವೇ ತುಂಬಿದ್ವಿ ಆ್ಯಕ್ಚುಲಿ. ಆಮೇಲೆ ನರ್ಸ್ಗಳು ಅವ್ರವ್ರ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇದು ನಂದು ಥರ್ಡ್ ಮೂರನೇ ಸಿ ಸೆಕ್ಷನ್. ಸೊ ಇದಾದಮೇಲೆ ನಾನು ಟೊಬೆಕ್ಟಮಿ ಮಕ್ಕಳ ಆಪ್ರೇಷನ್ ಕೂಡ ಮಾಡಿಸ್ಕೊಂಡೆ. ಆ್ಯಂಡ್ ನನ್ನ ಎರಡನೇ ಮಗಳು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ದೊಡ್ಡವಳಿಗಾಗಲೇ ಈಗ ನನ್ನ ಎರಡನೇ ಮಗಳು ಹುಟ್ಟುವಾಗ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಹಾಸ್ಪಿಟಲ್ದು. ಬಟ್ ನನ್ನ ಎರಡನೇ ಮಗಳಿಗೆ ಅವಳು ಏನಾರ ಸೂಜಿ ಚುಚ್ತಾಯಿದ್ರು ಅಥವಾ ಏನಾರ ಇಂಜೆಕ್ಷನ್ ಏನು ಮಾಡ್ತಿದ್ರು, ಅವಳು ನನ್ನ ಹಿಂದಿಂದೆ ಬರ್ತಿದ್ಳು. ಅವಳಿಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ನನಗೂ ಕೂಡ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಇಬ್ಬರು ಮಕ್ಕಳನ್ನು, ಅದರಲ್ಲೂ ಈ ಥರ ಚಿಕ್ಕ ಮಕ್ಕಳನ್ನ ಜೊತೆಗೆ ಇದ್ದಾಗ ಇನ್ನೊಂದು ಡಿಲಿವರಿ, ಇನ್ನೊಂದು ಬೇಬಿನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದೊಂದು ತುಂಬಾ ಚಾಲೆಂಜಿಂಗ್ ನನಗೀಗ. ಬಟ್ ದೇವ್ರ ದಯದಿಂದ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ. ನನ್ನ ತಾಯಿ ನನ್ನ ಅತ್ತಿಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮಕ್ಕಳನ್ನ. ಆ್ಯಂಡ್ ನನಗೆ ಡಿಸೆಂಬರ್ 28 ಬೆಳಗ್ಗೆ 11:54ಕ್ಕೆ ಹೆಣ್ಮಗು ಜನನ ಆಯಿತು. ಆ್ಯಂಡ್ ಎಲ್ಲ ಮಗು ಹೆಲ್ತಿಯಾಗಿತ್ತು, ಎಲ್ಲ ಚೆನ್ನಾಗಿತ್ತು. ನನಗೆ ಸ್ವಲ್ಪ ವೀಕ್ನೆಸ್ ಆ್ಯಂಡ್ ಪಲ್ಸ್ ರೇಟ್ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇದೇ ನನ್ನ ಡೆಲಿವರಿ ವ್ಲಾಗ್. ಹಾಸ್ಪಿಟಲಿಂದ 4th ಡೇ ಡಿಸ್ಚಾರ್ಜ್ ಕೂಡ ಆಯಿತು. ಮನೆಗೆ ಬಂದೆ. ಮತ್ತು ನನ್ನ ಬಾಣಂತಿ ಸೀರೀಸ್ ಎಲ್ಲ ಹಾಕ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡ್ತಾಯಿರಿ. ನೆಕ್ಸ್ಟ್ ಎಲ್ಲ ಇನ್ನೂ ವೀಡಿಯೋಸ್ ಹಾಕ್ತೀನಿ. ಬಾಯ್.